ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 14ನೇ ವಚನದಿಂದ ನೋಡಿ. ಚಿಯೋನ್ ನಗರಿಯಾದರೂ ಯೆಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳೋ, ನಾನಾದರೂ ನಿನ್ನನ್ನು ಮರೆಯೇ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಚಿಯೋನ್ ನಗರಿ ಅಂತೆ ಯಾವ ರೀತಿ ಯೋಚನೆ ಮಾಡ್ತಾ ಇದೆ ಅಂತಂದ್ರೆ, ದೇವರು ನನ್ನನ್ನ ಕೈ ಬಿಟ್ಟಿದ್ದಾನೆ ಅಂತ. ಚಿಯೋನ್ ನಗರವನ್ನ ದೇವರು ಒಂದು ಸ್ತ್ರೀಗೆ ಹೋಲಿಕೆ ಮಾಡಿ ಮಾತಾಡ್ತಾ ಇರುವಂತದ್ದು. ಚಿಯೋನ್ ನಗರಿ ಅಂತಂದ್ರೆ ಇಸ್ರಾಯೇಲ್ ಜನಾಂಗ. ಇಸ್ರಾಯೇಲ್ ಜನಾಂಗವು ಏನಂದ್ಕೊಳ್ತಾ ಇದ್ದಾರಂದ್ರೆ ದೇವರು ನನ್ನನ್ನ ಕೈ ಬಿಟ್ಟಿದ್ದಾನೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಏನಂತ, ಒಬ್ಬ ಹೆಂಗಸು ತಾನ ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ಹೆಂಗಸು ತಾನು ಹೆತ್ತ ಮಗುವನ್ನ, ಹಾಲು ಕುಡಿಯುವಂತ ಮಗುವನ್ನ ಯಾವ ತಾಯಿ ಆದ್ರೂ ಮರಿತಾಳ? ಒಂದು ವೇಳೆ ಮರೆತರೂ ನಾನು ನಿನ್ನ ಮರೆಯೋದಿಲ್ಲ. ದೇವರ ಪ್ರೀತಿ ನೋಡಿ ಅಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ನಿನ್ನ ಹೆತ್ತ ತಾಯಿ ನಿನ್ನನ್ನು ಮರೆತರೂ ಕೂಡ ನಾನು ನಿನ್ನನ್ನು ಮರೆಯೇನು ಅಂತ ದೇವರು ಹೇಳ್ತಾ ಇದ್ದಾರೆ. ಆ ದೇವರನ್ನ ಅರ್ಥ ಮಾಡಿಕೊಳ್ಳದಂತ ಜನಾಂಗ ಇಸ್ರಾಯೇಲರು ಇದೇ ರೀತಿಯಾಗಿ ಯೋಚನೆ ಮಾಡ್ತಾ ಇತ್ತು, ದೇವರು ನಮ್ಮನ್ನ ಕೈ ಬಿಟ್ಟಿದ್ದಾನೆ. ಯಾಕೆ ಅಂತಂದ್ರೆ, ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನಾಂಗವನ್ನ ಕನಾನ್ ದೇಶಕ್ಕೆ ಬರಮಾಡುವಂತಹ ಸಂದರ್ಭದಲ್ಲಿ ಅನೇಕ ಉಪದ್ರವಗಳಿಂದ ತಪ್ಪಿಸಿ ಇವರ ಮಧ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನ ನಡೆಸಿದರೂ ಕೂಡ, ದೇವರ ಶಕ್ತಿ ಎಂಥದ್ದನ್ನ ತೋರಿಸಿದರೂ ಕೂಡ ಇವರು ಪದೇ ಪದೇ ದೇವರಿಗೆ ವಿರೋಧವಾಗಿ ನಡೆದುಕೊಳ್ತಾ ಇದ್ದರು. ಮಹಾಘೋರವಾದಂತಹ ಪಾಪಗಳನ್ನು ಇವರು ಮಾಡ್ತಾ ಇದ್ರು. ಅಂತಹ ಒಂದು ಸಂದರ್ಭದಲ್ಲಿ ದೇವರು ಇವರನ್ನ ಶಿಕ್ಷಿಸುತ್ತಾ ಬರ್ತಾ ಇದ್ದರು. ಯಾಕಂತಂದ್ರೆ ದೇವರ ಆಜ್ಞೆಗೆ ಅತಿಕ್ರಮಿಸಿದಾಗ ದೇವರು ಇವರನ್ನ ಶಿಕ್ಷಿಸ್ತಾ ಇದ್ನು. ಯಾಕಂತಂದ್ರೆ ದೇವರ ವಾಕ್ಯ ಹೇಳುತ್ತೆ, ನಾನು ಪರಿಶುದ್ಧನಾದದರಿಂದ ನೀವು ಪರಿಶುದ್ಧವಾಗಿರ್ರಿ. ದೇವರು ಪರಿಶುದ್ಧನಾಗಿರೋದ್ರಿಂದ ತನ್ನ ವಾಗ್ದಾನದ ಜನಾಂಗವೂ ಕೂಡ ಪರಿಶುದ್ಧವಾಗಿರಬೇಕು. ಈ ಲೋಕದಲ್ಲಿ ಸಮಸ್ತ ಲೋಕಕ್ಕೂ ದೇವ ಜನಾಂಗ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ಲೋಕಕ್ಕೆ ತಿಳಿಯಬೇಕು. ಆದರೆ ಈ ಜನರು ಏನ್ ಮಾಡ್ತಾ ಇದ್ರು? ದೇವರ ಆಜ್ಞೆಗಳಿಗೆ ಅತಿಕ್ರಮಿಸಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದುಕೊಳ್ತಾ ಇದ್ರು. ಅಷ್ಟು ಶಿಕ್ಷಿಸ್ತಾ ಇದ್ರು ಕೂಡ. ಅಂತಹ ಒಂದು ಸಂದರ್ಭಗಳಲ್ಲಿ ಇವರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ದೇವರು ನನ್ನನ್ನ ಕೈ ಬಿಟ್ಟಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಒಂದು ವೇಳೆ ಹೆತ್ತ ತಾಯಿ ತನ್ನ ಮಗುವನ್ನ ಮರೆತಾಳೋ, ಯಾವ ತಾಯಿ ಕೂಡ ತನ್ನ ಮಗುವನ್ನ ಮರೆಯೋದಿಲ್ಲ. ಒಂದು ವೇಳೆ ಮರೆತರೂ ನಾನು ನಿನ್ನ ಮರೆಯೇನು. ಎಂಥ ಅದ್ಭುತವಾದಂತಹ ವಾಗ್ದಾನ ಇದು! ಎಂಥ ಅದ್ಭುತವಾದಂಥದ್ದು! ಭೂಮ್ಯಾಕಾಶಗಳನ್ನ ನಿರ್ಮಾಣ ಮಾಡಿದಾತನು ಅಲ್ಪವಾದ ನಮ್ಮನ್ನ ಪಾಪಿಗಳಾದ ನಮ್ಮನ್ನ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದಂತ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಎಚ್ಚರಿಸುತ್ತಾ ಶಿಕ್ಷಿಸುತ್ತಾ ಮತ್ತೆ ಮತ್ತೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿನ್ನನ್ನ ಮರೆಯೋದಿಲ್ಲ.
ಮರೆತಿಲ್ಲ. ನಿನ್ನನ್ನ ಶಿಕ್ಷಿಸ್ತಾ ಇರೋದು ಕೂಡ ನೀನು ದೇವರಿಂದ ದೂರವಾಗಬಾರದು, ನೀನು ಪರಿಶುದ್ಧನಾಗಿಯೇ ಜೀವಿಸಬೇಕು ಅನ್ನುವುದಕ್ಕೆ. ಈ ಲೋಕದವರಂತೆ ನೀನು ಜೀವಿಸಬಾರದೆಂದು. ಆದರೆ ನೀನು ಪದೇ 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 ದೇವರು ಅಷ್ಟು ಅದ್ಭುತಗಳನ್ನು ಮಾಡಿದ್ರು ನಿನ್ನ ಕಣ್ಣೆದುರಿನಲ್ಲಿ, ಆದರೂ ಕೂಡ ನೀನು ಕ್ಷಣಿಕ ಸುಖಗಳಿಗಾಗಿ, ಈ ಲೋಕದ ಆಸೆಗಳಿಗಾಗಿ ನೀನು ದೇವರ ಆಜ್ಞೆಯನ್ನು ಅತಿಕ್ರಮಿಸಿದಾಗ ದೇವರು ನಿನ್ನನ್ನು ಶಿಕ್ಷಿಸುತ್ತಾ ಬಂದನು. ಆದರೂ ಕೂಡ ಹೇಳ್ತಾನೆ, ಹೆತ್ತ ತಾಯಿ ಮರೆತರೂ ಕೂಡ ನಾನು ನಿನ್ನ ಮರೆಯೋದಿಲ್ಲ. ನೋಡಿ, ಇನ್ನು ಮುಂದಕ್ಕೆ ಓದೋಣ. ನೋಡಿ ಇಲ್ಲಿ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳೋ, ನಾನಾದರೂ ನಿನ್ನನ್ನು ಮರೆಯೇ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಏನಂತೆ? ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ ಅಂತ. ದೇವರು ಮನುಷ್ಯನನ್ನ ಯಾವ ರೀತಿ ಚಿತ್ರಿಸಿದ್ದಾನಂತ, ಆತನ ಅಂಗೈಯಲ್ಲಿ. ಎಷ್ಟು ಪ್ರೀತಿ ಇಲ್ಲದೆ ಹೋದರೆ ಮನುಷ್ಯನನ್ನ ತನ್ನ ಅಂಗೈಯಲ್ಲಿ ಸೃಷ್ಟಿ ಮಾಡ್ತಾನೆ. ಎಷ್ಟು ಪ್ರೀತಿ ಇಲ್ಲದಿದ್ದರೆ, ನಾವು ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. 6ನೇ ದಿನ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ದಾನೆ ಅಂತ. ತನ್ನ ಹೋಲಿಕೆ, ತನ್ನ ಸ್ವರೂಪವನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ ಅಂದ್ರೆ ನಾವು ಎಷ್ಟೋ ಧನ್ಯರಲ್ವಾ. ದೇವರ ಸ್ವರೂಪ, ದೇವರ ಹೋಲಿಕೆಯಲ್ಲಿ ನಾವಿದ್ದೀವಿ. ಎಷ್ಟು ಪ್ರೀತಿ ಇಲ್ಲದಿದ್ದರೆ ನಮ್ಮ ಮೇಲೆ ಆ ರೀತಿಯಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡ್ತಾರೆ. ಈ ಮಾತನ್ನ ಈ ಭೂಮಿ ಮೇಲೆ ಜೀವಿಸ್ತಾ ಇರುವಂತ ಯಾವ ಜೀವಿಗಳಿಗೂ ಹೇಳಲಿಲ್ಲ ಈ ಮಾತನ್ನ. ಆದ್ರೆ ಮನುಷ್ಯನಿಗೆ ಹೇಳ್ತಾ ಇದ್ದಾನೆ, ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನ ದೇವರು ಚಿತ್ರಿಸಿದ್ದಾನೆ. ಇಲ್ಲಿಯೂ ಕೂಡ ಅದೇ ಮಾತು ಹೇಳ್ತಾ ಇದ್ದಾನೆ. ನೋಡಿ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ಎಂತ ಅದ್ಭುತವಾದಂತಹ ಪ್ರೀತಿ ನಮಗಿಲ್ಲಿ ಕಾಣಿಸ್ತಾ ಇದೆ. ಇಷ್ಟು ಪ್ರೀತಿ ಇಟ್ಟಂತಹ ದೇವರಿಗೆ ನಾವು ವಿಧೇಯರಾಗಿ ನಡೆದುಕೊಳ್ಳಬೇಕೇ ಹೊರತು ಅವಿಧೇಯರಾಗಿ ಯಾಕೆ ನಡ್ಕೊಳ್ಳೋದು? ಯಾಕೆ ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋದಿಕ್ಕೆ ಆಗುತ್ತಾ ಇಲ್ಲ ಅನ್ನೋದನ್ನ ನಾವೊಂದ್ಸರಿ ಯೋಚನೆ ಮಾಡಿ. ಅನೇಕ ಜನರು ಇವತ್ತು, ಆವತ್ತಿನ ಕಾಲದಲ್ಲಿ ಇಸ್ರಾಯೇಲರು ಹೇಗೋ, ಇಸ್ರಾಯೇಲ ಜನರ ಮಧ್ಯದಲ್ಲಿ ಅನೇಕ ಅದ್ಭುತಗಳನ್ನ, ಅತಿಶಯ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡ್ತಾ ಇದ್ರು ಕೂಡ ಕೆಲವೇ ದಿನಗಳಲ್ಲಿ ಮತ್ತೆ ದಾರಿ ತಪ್ಪುತ್ತಾ ಇದ್ರು. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿದ್ದಂಥ ಜನರು ಕೂಡ ಕ್ರಿಸ್ತನ ತ್ಯಾಗ, ಕ್ರಿಸ್ತನ ಪ್ರೀತಿಯನ್ನು ನೋಡಿದ ಮೇಲೆ, ಕ್ರಿಸ್ತನ ಕೃಪೆಯ ರುಚಿಯನ್ನು ನೋಡಿದ ಮೇಲೂ ಕೂಡ ಮತ್ತೆ ಮತ್ತೆ ಪಾಪದಲ್ಲಿ ಬಿದ್ದು ದೇವರ ಕೋಪಕ್ಕೆ ಗುರಿಯಾಗ್ತಾ ಇದ್ದಾರೆ. ದೇವರ ಕೋಪಕ್ಕೆ ಗುರಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಂದುಕೊಳ್ಳೋದೇನು ಗೊತ್ತಾ? ದೇವರು ಇದ್ದಿದ್ರೆ ನನಗೆ ಯಾಕೆ ಕಷ್ಟ? ಈ ರೀತಿ ಯೋಚನೆಗಳು. ದೇವರು ಇದ್ದಿದ್ರೆ ನನಗೆ ಯಾಕೆ ಕಷ್ಟ? ಮೊದಲು ನಿನ್ನಲ್ಲಿರುವಂತಹ ಪಾಪದ ಸ್ವಭಾವ ಏನು ಅಂತ ನೋಡ್ಕೋ. ಯಾವುದರ ನಿಮಿತ್ತ ನಿನಗೆ ಈ ಶ್ರಮೆ ಬಂದಿದೆ ಅನ್ನೋದನ್ನ ತಿಳಿದುಕೋ. ಒಂದು ವೇಳೆ ಕ್ರಿಸ್ತನ ನಿಮಿತ್ತ ನಿನಗೆ ಶ್ರಮೆಗಳೇ ಬಂದಿರೋದಾದ್ರೆ ಖಂಡಿತವಾಗಿಯೂ ನಿನಗೆ ಅದು ಆಶೀರ್ವಾದ. ಅಲ್ಲದೆ ನಿನ್ನ ಪಾಪದ ನಿಮಿತ್ತ ಶ್ರಮೆಗಳು ಬಂದಿದೆ ಅಂತಂದ್ರೆ ನೀನು ಪಶ್ಚಾತ್ತಾಪ ಪಡೋದಿಕ್ಕೆ ದೇವರು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೀನು ಮನಸ್ಸಿನಲ್ಲಿ ಇಟ್ಕೊಳ್ಳಬೇಕಾಗಿದೆ. ದೇವರ ಕಡೆಗೆ ನೀನು ತಿರುಗಿಕೊಳ್ಳುವುದಕ್ಕಾಗಿ ಇನ್ನೂ ದೇವರು ನಿನ್ನನ್ನ ಪ್ರಾಣದಲ್ಲಿಟ್ಟಿದ್ದಾರೆ. ಪಶ್ಚಾತ್ತಾಪ ಪಡೋದಿಕ್ಕೆ ನಿನಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಮೊದಲು ನೀನು ಅದನ್ನ ಅರ್ಥ ಮಾಡಿಕೋ. ಅದನ್ನ ಬಿಟ್ಟು ದೇವರಿದ್ದಿದ್ರೆ ನನಗೆ ಯಾಕೆ ಕಷ್ಟ, ದೇವರು ನನ್ನನ್ನ ಕೈ ಬಿಟ್ಟಿದ್ದಾನೆ ಅಂತ ಮಾತಾಡಬೇಡ. ದೇವರ ಕೋಪಕ್ಕೆ ಮತ್ತೆ ಮತ್ತೆ ಗುರಿಯಾಗಬೇಡ.
ದೇವರು ನಮ್ಮನ್ನ ಯಾವ ರೀತಿ ತನ್ನ ಅಂಗೈಯಲ್ಲಿ ಚಿತ್ರಿಸಿದ್ದಾರೆ. ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು. ಅಂತ ದೇವರ ಕೃಪೆಗೆ ಪಾತ್ರನಾಗಿರು. ಅಷ್ಟೇ ಹೊರತು ದೇವರು ಇಷ್ಟೆಲ್ಲ ಪ್ರೀತಿ ತೋರಿಸಿ ಇಷ್ಟೆಲ್ಲ ಕೃಪೆ ಕೊಟ್ಟರು ಕೂಡ ನೀನು ದೇವರಿಗೆ ಅವಿಧೇಯನಾಗಿ ನಡೆದುಕೊಂಡು ದೇವರ ಕೋಪಕ್ಕೆ ಗುರಿಯಾಗಿ ಮತ್ತೆ ದೇವರನ್ನ ನಿಂದಿಸಬೇಡ. ಕ್ರಿಸ್ತನ ನಿಮಿತ್ತ ಒಂದು ವೇಳೆ ನಿನಗೆ ಶ್ರಮೆಗಳೇ ಬಂದಿರೋದಾದ್ರೆ ನೀನು ಧನ್ಯನು, ಅದು ಆಶೀರ್ವಾದ. ಒಂದು ವೇಳೆ ನಿನ್ನ ಪಾಪದ ನಿಮಿತ್ತ ನಿನಗೆ ಶ್ರಮೆಗಳು ಬಂದಿರೋದಾದ್ರೆ ದೇವರು ಮತ್ತೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳೋದಿಕ್ಕೆ. ಅಷ್ಟೇ ಹೊರತು ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ ಅಂತ ಮಾತ್ರ ಹೇಳ್ಬೇಡ. ದೇವರು ಇದ್ದಿದ್ರೆ ನನಗೆ ಯಾಕೆ ಈ ಕಷ್ಟಗಳು ಅಂತ ಮಾತ್ರ ಹೇಳ್ಬೇಡ. ಯಾಕಂತಂದ್ರೆ ದೇವರು ಮರೆಯುವಂತ ದೇವರಲ್ಲ ನನ್ನ ದೇವರು. ನಿನಗೆ ಈ ಲೋಕದಲ್ಲಿರುವ ಎಲ್ಲರೂ ನಿನ್ನನ್ನು ಮರೆಯಬಹುದು, ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಮರೆಯಬಹುದು. ಆದರೆ ನನ್ನ ದೇವರು ನಿನ್ನನ್ನು ಮರೆಯೋದಿಲ್ಲ. ತನ್ನ ಅಂಗೈಯಲ್ಲಿ ಚಿತ್ರಿಸಿದ್ದಾನೆ, ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ನಿನ್ನನ್ನು ಚಿತ್ರಿಸಿದ್ದಾನೆ. ಎಷ್ಟು ಪ್ರೀತಿ ಇಲ್ಲದೆ ಹೋದರೆ ನಿನಗೆ ತನ್ನ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟಿರ್ತಾನೆ. ಹಾಗಾಗಿ ಇನ್ನು ಮೇಲೆಯಾದರೂ ಕೂಡ ಎಚ್ಚರಿಕೆಯಿಂದ ಇರೋದಕ್ಕೆ ನೀನು ಪ್ರಯತ್ನ ಮಾಡು. ಈ ಲೋಕದ ಜನರನ್ನ ನೋಡಿ ನೀನು ಬದಲಾಗಬೇಡ. ಕ್ರಿಸ್ತನ ನಿಮಿತ್ತ ಶ್ರಮೆಗಳು ಬಂದರೂ ಕೂಡ ಆಶೀರ್ವಾದನೆ. ಒಂದು ವೇಳೆ ನಿನ್ನ ಪಾಪದ ನಿಮಿತ್ತ ನಿನಗೆ ಶ್ರಮೆಗಳು ಬಂದರೂ ಕೂಡ ದೇವರು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ನೀನು ಮನ ತಿರುಗುವುದಕ್ಕೆ, ಪಶ್ಚಾತ್ತಾಪ ಪಡುವುದಕ್ಕೆ. ಈಗಲಾದರೂ ಬದಲಾಗು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡು.